ನಮಸ್ಕಾರ ಸ್ನೇಹಿತರೆ, RK ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ. ಇವತ್ತಿನ ಕಂಪ್ಯೂಟರ್ ಕ್ಲಾಸ್ 3ನಲ್ಲಿ ನಾವು ಲಾಜಿಕ್ ಗೇಟ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಬನ್ನಿ, ಹಾಗಿದ್ರೆ ನಾವು ಇಲ್ಲಿ ಲಾಜಿಕ್ ಗೇಟ್ಗಳ ಬಗ್ಗೆ ಮೊದಲು ಇಮೇಜ್ಗಳನ್ನು ನೋಡಿಕೊಳ್ಳೋಣ. ಇಲ್ಲಿ ಮೊದಲನೆಯದಾಗಿ ಆ್ಯಂಡ್, ನ್ಯಾಂಡ್, ಎಕ್ಸ್ ಆರ್, ಎಕ್ಸ್ ನಾರ್, ಆರ್, ನಾರ್, ನಾಟ್ ಈ ಇಮೇಜ್ಗಳ ಬಗ್ಗೆ ನಾವು ಅಂದರೆ ಇಲ್ಲಿ ಈ ಇಮೇಜ್ಗಳು ಇವು ಯಾವ ರೀತಿ ಕೆಲಸ ಮಾಡುತ್ತವೆ ಅಂತ ನಾವಿಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ಕಂಪ್ಯೂಟರ್ ಲೋಕದಲ್ಲಿ ಆ್ಯಂಡ್, ನಾರ್, ನಾಟ್, ನ್ಯಾಂಡ್ ಈ ಎಲ್ಲ ಇಮೇಜ್ಗಳು ಅಂದರೆ ನಾವು ಈಗಾಗಲೇ ನೋಡಿರುವ ಇಮೇಜ್ಗಳು ಇವು ಲಾಜಿಕ್ ಗೇಟ್ಸ್ಗಳು ಅಥವಾ ಬುಲಿಯನ್ ಆಪರೇಟರ್ಗಳು ಎನ್ನಲಾಗುತ್ತದೆ. ಇಲ್ಲಿ ಇವು ಕಂಪ್ಯೂಟರ್ನ ಮೆದುಳಿನಂತಿರುವ ಪ್ರೊಸೆಸರ್ ಅಂತೆ ಕೆಲಸ ಮಾಡುತ್ತವೆ. ಹಾಗಾಗಿಯೇ ಇವುಗಳನ್ನು ಲಾಜಿಕ್ ಯೂನಿಟ್ ಅಥವಾ ಲಾಜಿಕ್ ಗೇಟ್ಸ್ಗಳೆಂದು ಕರೆಯಲಾಗುತ್ತದೆ. ಇಲ್ಲಿ ಈ ಒಂದು ಲಾಜಿಕ್ ಗೇಟ್ಸ್ಗಳು ಇವು ಕಂಪ್ಯೂಟರ್ನ ಅಂದರೆ ಕೇವಲ 0 ಮತ್ತು 1 ಎಂಬ ಒಂದು ಬೈನರಿ ಭಾಷೆಯನ್ನು ಮಾತ್ರ ಇಲ್ಲಿ ಅರ್ಥ ಮಾಡಿಕೊಳ್ಳುತ್ತವೆ. ಇಲ್ಲಿ ನಾವು ಯಾವಾಗಲೂ ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡುವಾಗ ನಮಗೆ ಯಾವುದೇ ಅಕ್ಷರಗಳು ಅಥವಾ ಇಮೇಜ್ಗಳು ಕಾಣಿಸುತ್ತವೆ, ಆದರೆ ಅವು ಕಂಪ್ಯೂಟರ್ನಲ್ಲಿ ಕೇವಲ 0 ಮತ್ತು 1 ಎಂಬ ಒಂದು ಬೈನರಿ ಭಾಷೆಯಲ್ಲಿ ಮಾತ್ರ ಆ ಒಂದು ಕಂಪ್ಯೂಟರ್ ಕೆಲಸ ಮಾಡುತ್ತದೆ ಮತ್ತು ಆ ಒಂದು ಭಾಷೆಯನ್ನು ಅಂದರೆ ಬೈನರಿ ಭಾಷೆಯನ್ನು ಮಾತ್ರ ಇದು ಕಂಪ್ಯೂಟರ್ ಅರ್ಥ ಮಾಡಿಕೊಳ್ಳುತ್ತದೆ. ಹಾಗಾಗಿ ಇಲ್ಲಿ ಈ ಒಂದು ಲಾಜಿಕ್ ಗೇಟ್ಗಳು ಇವು 0 ಮತ್ತು 1 ಅನ್ನು ಬಳಸಿಕೊಂಡೇ ಇಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತವೆ. ಇನ್ನು ನಾವು ಈಗಾಗಲೇ ಇಮೇಜ್ನಲ್ಲಿ ನೋಡಿದಂತೆ ಇಲ್ಲಿ ಆ್ಯಂಡ್ ಗೇಟ್ ಇದು ದ ಔಟ್ಪುಟ್ ಈಸ್ 1 ಓನ್ಲಿ ಇಫ್ ಆಲ್ ಇನ್ಪುಟ್ ಆರ್ 1. ಥಿಂಕ್ ಆಫ್ ಇಟ್ ಆ್ಯಸ್ ಅ ಲಾಜಿಕಲ್ ಮಲ್ಟಿಪ್ಲಿಕೇಶನ್. ಇಟ್ ಮೀನ್ಸ್ y ಈಸ್ ಈಕ್ವಲ್ ಟು a ಡಾಟ್ b. ಅಂದರೆ ಇಲ್ಲಿ ಆ್ಯಂಡ್ ಗೇಟ್ ಎಂಬುದು ಇದು 2 ಅಥವಾ ಹೆಚ್ಚಿನ ಇನ್ಪುಟ್ಗಳನ್ನು ತೆಗೆದುಕೊಳ್ಳುತ್ತದೆ. ಇಲ್ಲಿ ಎಲ್ಲ ಇನ್ಪುಟ್ಗಳು 1 ಆಗಿದ್ದರೆ ಮಾತ್ರ ಇಲ್ಲಿ ಫಲಿತಾಂಶ 1 ಆಗಿರುತ್ತದೆ. ಹಾಗಾಗಿ ಇಲ್ಲಿ ಆ್ಯಂಡ್ ಗೇಟ್ ಇದು ಎಲ್ಲ ಇನ್ಪುಟ್ಗಳು 1 ಆಗಿದ್ದರೆ ಇಲ್ಲಿ ಫಲಿತಾಂಶ 1 ಆಗಿರುತ್ತದೆ. ಉದಾಹರಣೆಗೆ ಇಲ್ಲಿ ನಮ್ಮ ಫೋನ್ನಲ್ಲಿ ಅನ್ಲಾಕ್ ಆಗುವ ಫೇಸ್ ID ಆ್ಯಂಡ್ ಪಾಸ್ವರ್ಡ್ ಎರಡೂ ಸರಿಯಾಗಿ ಇರಬೇಕು, ಆಗ ಮಾತ್ರ ನಮ್ಮ ಫೋನ್ ಇಲ್ಲಿ ಅನ್ಲಾಕ್ ಆಗುತ್ತದೆ. ಅದೇ ರೀತಿ ಈ ಒಂದು ಆ್ಯಂಡ್ ಗೇಟ್ ಕೂಡ ವರ್ಕ್ ಮಾಡುತ್ತದೆ. ಇನ್ನು ಆರ್ ಗೇಟ್, ಇಲ್ಲಿ ಆರ್ ಗೇಟ್ ದ ಔಟ್ಪುಟ್ ಈಸ್ 1 ಇಫ್ ಅಟ್ಲೀಸ್ಟ್ 1 ಇನ್ಪುಟ್ ಈಸ್ 1. ಥಿಂಕ್ ಆಫ್ ಇಟ್ ಆ್ಯಸ್ ಅ ಲಾಜಿಕಲ್ ಅಡಿಷನ್. ಅಂದರೆ ಇಲ್ಲಿ y ಈಸ್ ಈಕ್ವಲ್ ಟು a ಪ್ಲಸ್ b ಅಂತಾಗಿರುತ್ತದೆ. ಸೊ ಇಲ್ಲಿ ಆರ್ ಗೇಟ್ ಎಂಬುದು ಇಲ್ಲಿ ಯಾವಾಗಲೂ ಯಾವುದಾದರೂ ಒಂದು ಇನ್ಪುಟ್ 1 ಆಗಿದ್ದರೂ ಫಲಿತಾಂಶ 1 ಆಗಿರುತ್ತದೆ ಎಂದು ತೋರಿಸುತ್ತದೆ. ಉದಾಹರಣೆ ನಾವು ಇಲ್ಲಿ ನೋಡುವುದಾದರೆ ನಮ್ಮ ಮನೆಯಲ್ಲಿ ನಾವು ಒಂದು ಕಾಲಿಂಗ್ ಬೆಲ್ ಅಂತ ಒಂದು ಅಳವಡಿಸಿರುತ್ತೇವೆ. ಆ ಕಾಲಿಂಗ್ ಬೆಲ್ ಅದು ಮುಂಭಾಗದಲ್ಲಿಯೂ ಬಾರಿಸಿದರೂ ಆ ಕಾಲಿಂಗ್ ಬೆಲ್ ಒಳಗೇನೆ ಬೆಲ್ ಆಗುತ್ತದೆ. ಇನ್ನು ಹಿಂಭಾಗದ ಬಾಗಿಲಿನಿಂದಲೂ ಅದನ್ನು ಒತ್ತಿದರೂ ಕೂಡ ಒಳಗನೆ ಬೆಲ್ ಆಗುತ್ತದೆ. ಹಾಗಾದರೆ ಇಲ್ಲಿ ಈ ಉದಾಹರಣೆ ಮೂಲಕ ನಾವು ತಿಳಿಯುವುದಾದರೆ ಇಲ್ಲಿ ಯಾವುದಾದರೂ ಒಂದು ಇನ್ಪುಟ್ ಕೂಡ 1 ಆಗಿದ್ದರೂ ಕೂಡ ಇಲ್ಲಿ ಫಲಿತಾಂಶ 1 ಆಗಿರುತ್ತದೆ ಅಂತ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗುತ್ತದೆ. ಇನ್ನು ನಾವು ಇಲ್ಲಿ ನಾಟ್ ಗೇಟ್ ಬಗ್ಗೆ ತಿಳಿಯುವುದಾದರೆ ಇಲ್ಲಿ ನಾಟ್ ಗೇಟ್ ಆಲ್ಸೋ ನೌನ್ ಆ್ಯಸ್ ಅ ಇನ್ವರ್ಟರ್. ಇಟ್ ರಿವರ್ಸ್ ಇನ್ಪುಟ್, it reverses the input. It becomes 1 becomes 0 and 0 becomes 1. It has only 1 input. ಅಂದರೆ ಇಲ್ಲಿ y ಈಸ್ ಈಕ್ವಲ್ ಟು a ಅಂತ ಮಾತ್ರ ಆಗಿರುತ್ತದೆ. ಸೊ ಇಲ್ಲಿ ನಾಟ್ ಗೇಟ್ ಎಂಬುದು ಇದು ಇನ್ಪುಟ್ಟನ್ನು ಉಲ್ಟಾ ಮಾಡುತ್ತದೆ. ಅಂದರೆ ನಾವು ಕೊಟ್ಟಿರುವ 1 ಕೊಟ್ಟರೆ ಅದು 0 ನೀಡುತ್ತದೆ ಮತ್ತು 0 ಕೊಟ್ಟರೆ 1 ನೀಡುತ್ತದೆ. ಇಲ್ಲಿ ಇನ್ಪುಟ್ ಯಾವಾಗಲೂ ಉಲ್ಟಾ ಮಾಡಿ ಅದನ್ನು ಇನ್ವರ್ಡ್ ಎಂದು ಕರೆಯುತ್ತಾರೆ. ಇನ್ನು ಇಲ್ಲಿ ನ್ಯಾಂಡ್ ಗೇಟ್ ಮತ್ತು ನಾರ್ ಗೇಟ್ಗಳನ್ನು ಇಲ್ಲಿ ತಂತ್ರಜ್ಞಾನ ಜಗತ್ತಿನಲ್ಲಿ ಯೂನಿವರ್ಸಲ್ ಗೇಟ್ಗಳೆನ್ನಲಾಗುತ್ತದೆ. ಸೊ ಇಲ್ಲಿ ಜನರಲಿ ನಾವು ಬಳಸುವ ಸ್ಮಾರ್ಟ್ಫೋನ್ ಅಥವಾ ಲ್ಯಾಪ್ಟಾಪ್ನ ಒಳಗಿರುವ ಮೈಕ್ರೋಚಿಪ್ಗಳಲ್ಲಿ ಕೋಟ್ಯಾಂತರ ನ್ಯಾಂಡ್ ಗೇಟ್ಗಳಿರುತ್ತವೆ.
ಇವುಗಳನ್ನು ಚಿಕ್ಕದಾಗಿ ತಯಾರಿಸುವುದು ಸುಲಭ ಮತ್ತು ಅಗ್ಗವಾಗಿರುವುದರಿಂದ ಇಂದಿನ ಆಧುನಿಕ ಎಲೆಕ್ಟ್ರಾನಿಕ್ಸ್ ವಸ್ತುಗಳಲ್ಲಿ ಈ ಒಂದು NAND NOR ಗೇಟ್ಗಳೇ ಇಲ್ಲಿ ಆಧಿಪತ್ಯವನ್ನು ಸಾಧಿಸುತ್ತಿವೆ. ಅಂದರೆ ಇಲ್ಲಿ ನಾನು ಹೇಳುವುದೇನೆಂದರೆ ಈ ಒಂದು NAND NOR ಗೇಟ್ಗಳ ಮೂಲಕವೇ ಈ ಒಂದು ಕಂಪ್ಯೂಟರ್ಗಳನ್ನು ನಾವು ಈಗ ಬಳಸಲು ಸಾಧ್ಯವಾಗುತ್ತಿದೆ. ಈ NAND ಮತ್ತು NOR ಗೇಟ್ಗಳು ಇವು ಒಂದು ಯೂನಿವರ್ಸಲ್ ಗೇಟ್ ಆಗಿರುವುದರಿಂದ ನಮ್ಮ ಕಂಪ್ಯೂಟರ್ ಸಂಪೂರ್ಣವಾಗಿ ಈ ಒಂದು NAND ಮತ್ತು NOR ಗೇಟ್ಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಇನ್ನು ಪೆನ್ಡ್ರೈವ್ ಮತ್ತು SSDಗಳಲ್ಲಿ ಕೂಡ ಈ ಒಂದು NAND ಫ್ಲ್ಯಾಶ್ ಮೆಮ್ರಿ ಇವುಗಳಿಂದಲೇ ಮಾಡಿರಲ್ಪಟ್ಟಿರುತ್ತದೆ. ಇನ್ನು ಈ ಒಂದು ಲಾಜಿಕ್ ಯೂನಿಟ್ ಮೇಲೆ ಕೇಳಲಾಗಿರುವ ಕ್ವಶನ್ಸ್ಗಳೆಂದರೆ ಇಲ್ಲಿ ಮೊದಲನೆಯದಾಗಿ ಇಲ್ಲಿ ವಿಚ್ ಲಾಜಿಕ್ ಗೇಟ್ಸ್ ಈಸ್ ನೌನ್ ಆ್ಯಸ್ ದ ಆಲ್ ಆರ್ ನಥಿಂಗ್ ಗೇಟ್ ಬಿಕಮ್ಸ್ ಬಿಕಾಸ್ ಇಟ್ ರಿಕ್ವೈರ್ಸ್ ಆಲ್ ಇನ್ಪುಟ್ಸ್ ಟು ಬಿ ಒನ್ ಟು ಪ್ರೊಡ್ಯೂಸ್ಡ್ ಅ ಒನ್. ಈ ಒಂದು ಪ್ರಶ್ನೆಯಲ್ಲಿ ಕೇಳಲಾಗಿದ್ದು ಈ ಪ್ರಶ್ನೆಗೆ ಉತ್ತರ ಆ್ಯಂಡ್ ಗೇಟ್ ಆಗಿರುತ್ತದೆ. ಇಲ್ಲಿ ಆ್ಯಂಡ್ ಗೇಟ್ ಅಂದ ತಕ್ಷಣ ಇಲ್ಲಿ ವೆನ್ ಔಟ್ಪುಟ್ ಈಸ್ 1 ಆದಾಗ ಇಲ್ಲಿ ಬೋತ್ ಇನ್ಪುಟ್ ಆರ್ 1 ಆಗಿರುತ್ತದೆ. ಹಾಗಾಗಿ ಇದು ಲಾಜಿಕಲ್ ಆಪ್ರೇಷನ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗಿರುತ್ತದೆ. ಆ್ಯಂಡ್ ಗೇಟ್ನ ಲಾಜಿಕಲ್ ಆಪ್ರೇಷನ್ಸ್ ಯಾವಾಗಲೂ ಮಲ್ಟಿಪ್ಲಿಕೇಶನ್ ಆಗಿರುವುದರಿಂದ ಇಲ್ಲಿ ಔಟ್ಪುಟ್ ಈಸ್ 1 ಆದಾಗ ಇಲ್ಲಿ ಬೋತ್ ಇನ್ಪುಟ್ ಆರ್ 1 ಆಗಿರುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಲಾಜಿಕ್ ಗೇಟ್ಸ್ ಈಸ್ ನೌನ್ ಆ್ಯಸ್ ಅ ಯೂನಿವರ್ಸಲ್ ಗೇಟ್? ಇಲ್ಲಿ ಆನ್ಸರ್ ಇಲ್ಲಿ NAND ಗೇಟ್ ಆಗಿರುತ್ತದೆ. ಇಲ್ಲಿ ನಾನು ಈಗಾಗಲೇ ತಿಳಿಸಿರುವ ಹಾಗೆ ಇಲ್ಲಿ NAND ಮತ್ತು NOR ಗೇಟ್ಗಳು ಇವು ತಂತ್ರಜ್ಞಾನದ ಜಗತ್ತಿನಲ್ಲಿ ಯೂನಿವರ್ಸಲ್ ಗೇಟ್ಗಳಾಗಿ ಕೆಲಸ ಮಾಡುತ್ತವೆ. ಇನ್ನು ನೆಕ್ಸ್ಟ್ ಕ್ವಶನ್, ಇನ್ ಡಿಜಿಟಲ್ ಸರ್ಕ್ಯೂಟ್ ವಿಚ್ ಗೇಟ್ ಆ್ಯಕ್ಟ್ಸ್ ಆ್ಯಸ್ ಆ್ಯನ್ ಇನ್ವರ್ಟರ್? ಇಲ್ಲಿ ಆನ್ಸರ್ ಬಂದುಬಿಟ್ಟು ಇಲ್ಲಿ ನಾಟ್ ಗೇಟ್ ಆಗಿರುತ್ತದೆ. ಸೊ ಇಲ್ಲಿ ನಾಟ್ ಗೇಟ್ ಈಸ್ ಆಲ್ವೇಸ್ ವರ್ಕ್ ಆ್ಯಸ್ ಇನ್ವರ್ಟರ್. ಅಂದರೆ ಇಲ್ಲಿ ನಾಟ್ ಗೇಟ್ ಆಲ್ಸೋ ನೌನ್ ಆ್ಯಸ್ ಅ ಇನ್ವರ್ಟರ್. ಇಟ್ ರಿವರ್ಸಸ್ ದ ಇನ್ಪುಟ್ 1 becomes 0 and 0 becomes 1. ಅಂದರೆ ಇಲ್ಲಿ ಇಟ್ ಹ್ಯಾಸ್ ಓನ್ಲಿ ಒನ್ ಇನ್ಪುಟ್ y = a ಆಗಿರುತ್ತದೆ. ಅಂದರೆ ಇಲ್ಲಿ ನಾಟ್ ಗೇಟ್ ಇದು ಇನ್ಪುಟನ್ನು ಉಲ್ಟಾ ಮಾಡುತ್ತದೆ ಮತ್ತು 1 ಇದ್ದಲ್ಲಿ 0 ಮತ್ತು 0 ಇದ್ದರೆ ಅದು 1 ಎಂದು ಈ ಒಂದು ನಾಟ್ ಗೇಟ್ ವರ್ಕ್ ಮಾಡುತ್ತದೆ. ಇದನ್ನು ಇನ್ವರ್ಟರ್ ಎನ್ನಲಾಗುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್, ಇಲ್ಲಿ ಫಾರ್ ಆ್ಯನ್ XOR gate if the input are A = 1 and B = 1 what will be the output ಅಂತ ಕೇಳಿರುವರು. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇಲ್ಲಿ 0 ಆಗಿರುತ್ತದೆ. ಇಲ್ಲಿ XOR ಗೇಟ್ ಅಂದರೆ ಇಲ್ಲಿ ಎಕ್ಸ್ಕ್ಲೂಸಿವ್ ಆರ್ ಗೇಟ್ಸ್ ಅಂತ ಆಗಿರುತ್ತದೆ. ಇದು ಅತ್ಯಂತ ಆಸಕ್ತಿದಾಯಕವಾದ ಒಂದು ಗೇಟ್ ಆಗಿದ್ದು ಈ ಒಂದು ಗೇಟ್ನ ನಿಯಮ ಅಂದರೆ ಇಲ್ಲಿ ಇದು ಇನ್ಪುಟ್ಗಳನ್ನು ಬೇರೆ ಬೇರೆಯಾಗಿದ್ದಾಗ, ಉದಾಹರಣೆ 0 ಮತ್ತು 1 ಆಗಿದ್ದಾಗ, ಈ ಎರಡು ಇನ್ಪುಟ್ಗಳು ಬೇರೆ ಬೇರೆಯಾಗಿದ್ದಾಗ ಮಾತ್ರ ಇದು 1 ಅಂತ ನೀಡಿರುತ್ತದೆ. ಅಂದರೆ ಇಲ್ಲಿ ಎರಡು ಇನ್ಪುಟ್ಗಳು ಒಂದೇ ಆಗಿದ್ದರೆ ಇದು ರಿಸಲ್ಟ್ 0 ಅಂತ ನೀಡಿರುತ್ತದೆ. ಇನ್ನು ಎರಡು ಇನ್ಪುಟ್ಗಳು ಬೇರೆ ಬೇರೆಯಾಗಿದ್ದರೆ ಆಗ ರಿಸಲ್ಟ್ 1 ಅಂತ ನೀಡುತ್ತದೆ. ಈ ಒಂದು XOR ಗೇಟ್ ಇದು ಕಂಪ್ಯೂಟರ್ನಲ್ಲಿ ಅಂಕಿಅಂಶಗಳನ್ನು ಕೂಡಿಸಲು ಅಂದರೆ ಇಲ್ಲಿ ಬೈನರಿ ಅಡಿಷನನ್ನು ಬಳಸಲಾಗುತ್ತದೆ. ಅಂದರೆ ಈ ಒಂದು XOR ಗೇಟನ್ನು ಅಡಿಷನ್ ಪರ್ಪಸ್ ಬಳಸಲಾಗುತ್ತದೆ. ಸೊ ಕೊನೆಯ ಕ್ವಶನ್ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ವಿತ್ ರೆಸ್ಪೆಕ್ಟ್ ಆಫ್ ಲಾಜಿಕಲ್ ಗೇಟ್ ಅಂತ ಕೇಳಿರುವರು. ಇಲ್ಲಿ ಎರಡು ಕ್ವಶನ್ ಬೇರೆ ಬೇರೆ ಆಗಿದ್ದರು, ಇದಕ್ಕೆ ಆನ್ಸರ್ ಮಾತ್ರ ಒಂದೇ ಆಗಿದೆ. ಅದೇನೆಂದರೆ ನೋಡೋಣ ಬನ್ನಿ. ಇಲ್ಲಿ ನೀಡಿರುವ ಸ್ಟೇಟ್ಮೆಂಟ್ ಅಂದರೆ ಆ್ಯಂಡ್ ಗೇಟ್ಸ್ ಈಸ್ ಯೂಸ್ಡ್ ಟು ಪರ್ಫಾರ್ಮ್ ಅರ್ಥಮೆಟಿಕ್ ಮಲ್ಟಿಪ್ಲಿಕೇಶನ್. ಸೊ ಸೆಕೆಂಡ್ ಆಪ್ಷನ್ ಆರ್ ಗೇಟ್ ಈಸ್ ಯೂಸ್ಡ್ ಟು ಪರ್ಫಾರ್ಮ್ ಅರ್ಥಮೆಟಿಕ್ ಅಡಿಷನ್. So third statement XOR gate is used to perform arithmetic
inequality. And fourth option, XNOR gate is used to perform arithmetic equality. ಸೊ ಈ ಒಂದು ಕ್ವಶನ್ಗೆ ಆನ್ಸರ್ ಆಲ್ ಆಫ್ ಅಬೋವ್ ಆರ್ ಟ್ರೂ. ಸೊ ಈ ಒಂದು ಸ್ಟೇಟ್ಮೆಂಟ್ಗಳನ್ನು ನಾವು ಅನಲೈಸ್ ಮಾಡುವಾಗ ಇಲ್ಲಿ ಆ್ಯಂಡ್ ಗೇಟ್ ಇದು ಔಟ್ಪುಟ್ ಈಸ್ 1 ಅಂತ ಆದಾಗ ಬೋತ್ ಇನ್ಪುಟ್ ಆರ್ 1 ಆಗಿರುತ್ತದೆ. ಹಾಗಾಗಿ ಇಲ್ಲಿ ಲಾಜಿಕಲ್ ಆಪ್ರೇಷನ್ ಇದು ಮಲ್ಟಿಪ್ಲಿಕೇಶನ್ ಆಗಿ ನಮಗೆ ಕಾಣಲಾಗುತ್ತದೆ. ಇನ್ನು ಆರ್ ಗೇಟ್ ಇದು ಔಟ್ಪುಟ್ ಈಸ್ 1 ಆದಾಗ ಇಲ್ಲಿ ಇದರ್ ಇನ್ಪುಟ್ ಈಸ್ 1 ಆಗಿರುತ್ತದೆ. ಹಾಗಾಗಿ ಇಲ್ಲಿ ಲಾಜಿಕಲ್ ಆಪ್ರೇಷನ್ ಆರ್ ಗೇಟ್ ಇದು ಅಡಿಷನ್ ಆಗಿರುತ್ತದೆ. ನೆಕ್ಸ್ಟ್ ಎಕ್ಸ್ ಆರ್ ಗೇಟ್ ಇದು ಔಟ್ಪುಟ್ ಈಸ್ 1 ಆದಾಗ ಇಲ್ಲಿ ಇನ್ಪುಟ್ ಆರ್ ಆಲ್ಸೋ ಡಿಫ್ರೆನ್ಸ್ ಆಗಿರುತ್ತದೆ. ಸೊ ಇಲ್ಲಿ ಲಾಜಿಕಲ್ ಆಪ್ರೇಷನ್ ಇದು ಇನ್ಇಕ್ವಾಲಿಟಿ ಆಗಿರುತ್ತದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಎಕ್ಸ್ ನಾರ್ ಇದು ಔಟ್ಪುಟ್ ಈಸ್ 1 ಆದಾಗ ಇನ್ಪುಟ್ ಆರ್ ದ ಸೇಮ್ ಆದಾಗ ಇಲ್ಲಿ ಲಾಜಿಕಲ್ ಆಪ್ರೇಷನ್ ಬಂದುಬಿಟ್ಟು ಇಲ್ಲಿ ಈಕ್ವಾಲಿಟಿ ಆಗಿರುತ್ತದೆ. ಸೊ ಇಷ್ಟು ಮಾಹಿತಿ ಇದು ಲಾಜಿಕಲ್ ಗೇಟ್ಸ್ಗಳು ಕಂಪ್ಯೂಟರ್ನಲ್ಲಿ ಹೇಗೆ ಕೆಲಸ ಮಾಡುತ್ತವೆ ಎಂಬ ಒಂದು ಮಾಹಿತಿ ಈ ಒಂದು ಕ್ಲಾಸ್ ಮೂಲಕ ನಾನು ತಿಳಿಸಿರುತ್ತೇನೆ. ಈ ಎಲ್ಲ ಮಾಹಿತಿಗಳು ಇತ್ತೀಚಿನ ಎಕ್ಸಾಮ್ ದೃಷ್ಟಿಯಿಂದ ಇವು ತುಂಬ ಇಂಪಾರ್ಟೆಂಟ್ ಆಗಿವೆ. ಹಾಗಾಗಿ ಈ ಲಾಜಿಕಲ್ ಗೇಟ್ಸ್ಗಳ ಬಗ್ಗೆ ನಾವು ತಿಳಿದುಕೊಳ್ಳುವುದು ತುಂಬ ಮಹತ್ವವಾಗಿರುವುದರಿಂದ ಈ ಒಂದು ಕ್ಲಾಸ್ ಮೂಲಕ ನಾನು ಈ ಲಾಜಿಕಲ್ ಗೇಟ್ಗಳ ಬಗ್ಗೆ ತಿಳಿಸಿರುತ್ತೇನೆ. ಸೊ ಇಲ್ಲಿ ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸುತ್ತೇನೆ. ಜೈ ಹಿಂದ್, ವಂದೇ ಮಾತರಂ.